ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ಬಿಸಿಲಿನ ಬೇಗೆಗೆ ಶರೀರವನ್ನು ತಂಪಾಗಿಸುವಂತಹ ಒಂದು ಸೋಡಾ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನೋಡಿ, ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಈ ಪುದೀನ ಸೊಪ್ಪನ್ನು ತಗೊಂಡಿದ್ದೇನೆ. ನೋಡಿ, ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಟ್ಟು ಫ್ರೆಶ್ ಆಗಿರುವಂಥ ಈ ಪುದೀನ ಸೊಪ್ಪುಗಳನ್ನು ತಗೊಂಡಿದ್ದೇನೆ. ಇವಾಗ ಇದರಿಂದ ಒಂದು ಸೋಡಾ ರೆಸಿಪಿಯನ್ನು ನಿಮ್ಮ ಮುಂದೆ ಇವತ್ತು ಮಾಡಿ ತೋರಿಸಲಿಕ್ಕಿದ್ದೇನೆ. ಇವಾಗ ಮಿಕ್ಸಿ ಜಾರಿಗೆ ಈ ಪುದೀನ ಎಲೆಗಳನ್ನು ಹಾಕಿಡುವ. ಇವಾಗ ಮಿಕ್ಸಿ ಜಾರಿಗೆ ಪುದೀನ ಎಲೆಗಳನ್ನು ಹಾಕಿಳ್ತಿದ್ದೇನೆ. ಇದರಲ್ಲಿ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪಿದೆ. 1 ಇಂಚು ಆಗುವಷ್ಟು ಶುಂಠಿಯನ್ನು ನಾನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ. ಈಗ ಕಟ್ ಮಾಡಿದಂಥ ಶುಂಠಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಿದ್ದೇನೆ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡುವ. ನೋಡಿ, ಇವಾಗ ಗ್ರೈಂಡ್ ಮಾಡಿದಂತಹ ಈ ಪುದೀನ ಮತ್ತು ಶುಂಠಿಯ ಮಿಶ್ರಣವನ್ನು ಸೋಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಮಿಶ್ರಣ ಸೋಸಿದ ನಂತರ ನೋಡಿ, ಇದರಲ್ಲಿ ಈಗ ಉಳಿದಿರುವಂಥದ್ದನ್ನು ಮತ್ತೆ ನಾನು ಮಿಕ್ಸಿ ಜಾರಿಗೆ ಹಾಕಿರ್ತಿದ್ದೇನೆ. ನೋಡಿ, ನಾನು ಇವಾಗ ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಳುಗಳನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇನ್ನೊಮ್ಮೆ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡುವ. ಇವಾಗ ನಾನು ಮತ್ತೊಮ್ಮೆ ಗ್ರೈಂಡ್ ಮಾಡಿ ಈ ಪುದೀನವನ್ನು ಸೋಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಎಲ್ಲ ಸೋಸಿಕೊಂಡಾಗಿದೆ. ನೋಡಿ, ಇವಾಗ ನಾವು ಈ ಪುದೀನದ ಸೋಡಾವನ್ನು ತಯಾರು ಮಾಡುವ. ನೋಡಿ, ಇವಾಗ ಈ ಪುದೀನ ಜ್ಯೂಸನ್ನು ಇದಕ್ಕೆ ಹಾಕಿಳ್ತಿದ್ದೇನೆ. ನೋಡಿ, ಇವಾಗ ಅರ್ಧ ಲಿಂಬೆ ಹೋಳುಗಳನ್ನು ಇದಕ್ಕೆ ಹಿಂಡಿಕೊಳ್ಳುವ. ನೋಡಿ, ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಚಾಟ್ ಮಸಾಲೆಯನ್ನು ಆ್ಯಡ್ ಮಾಡ್ತಿದ್ದೇನೆ. ಚಿಟಿಕೆ ಉಪ್ಪು, ನೋಡಿ, ಇವಾಗ ಸಿಹಿಗೆ ಬೇಕಾದಷ್ಟು ಸಕ್ಕರೆ. ನೋಡಿ, ನಾನಿಲ್ಲಿ ಒಂದು 3 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿಳ್ತಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ. ಇವಾಗ ಇದಕ್ಕೆ ಸೋಡಾವನ್ನು ಆ್ಯಡ್ ಮಾಡುವ. ನೋಡಿ, ನಮ್ಮ ಟೊರನರೆಯಾದಂಥ ಪುದೀನ ಸೋಡಾ ತಯಾರಾಗಿದೆ. ಇವಾಗ ಪುದೀನ ಸೋಡಾ ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರ್. ಈ ಚಾಟ್ ಮಸಾಲೆ, ಲಿಂಬೆ, ಶುಂಠಿ, ಈ ಪುದೀನ ಎಲ್ಲ ಈ ಸೋಡಾದೊಂದಿಗೆ ಮಿಶ್ರಣ ಆದಾಗ ನಮಗೆ ಈ ಬಿಸಿಲಿಗೆ ಶರೀರ ಹೀಟಾಗಿದ್ದಾಗ ಇದನ್ನು ನಮಗೆ ಈ ಸೋಡಾ ಕುಡಿಯುವಾಗ ಶರೀರ ಒಂದು ಕೂಲಾದಂಥ ಒಂದು ಅನುಭವ ಆಗ್ತದೆ.
ಸೂಪರ್. ಈ ಪುದೀನದ ಸೋಡವನ್ನು ಸೇವಿಸುವುದರಿಂದ ಇದು ಬೇಸಿಗೆ ಕಾಲದಲ್ಲಿ ನಮ್ಮ ಶರೀರವನ್ನು ತಂಪಾಗಿರಿಸುತ್ತದೆ ಮತ್ತು ಈ ಅಜೀರ್ಣವನ್ನು ನಿವಾರಿಸ್ತದೆ. ಈ ಪುದೀನ ಸೋಡವನ್ನು ನಾವು ಸೇವಿಸುವುದರಿಂದ ಈ ಅಜೀರ್ಣ ನಿವಾರಣೆ ಆಗ್ತದೆ ಮತ್ತು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಹೀಗೆ ಒಂದು ಈ ಬೇಸಿಗೆ ಕಾಲದಲ್ಲೆಲ್ಲ ಈ ಸೋಡವನ್ನು ನಾವು ಸೇವಿಸುವುದರಿಂದ ನಮ್ಮ ಶರೀರವನ್ನು ತಂಪಾಗಿರಿಸಬಹುದು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ಎಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.